ಅದ್ಕೆ ನೀವ್ ಹೇಳ್ತಾ ಇರೋದು ಸತ್ಯನಾ? ನಿಜಾನೇ ಅಮ್ಮ. ದೇವಸ್ಥಾನದಲ್ಲಿ ಮೈನಾನೆ ಅತ್ತೆಗೆ ಮಾತು ಕೊಟ್ಟಿದ್ದಾಳೆ, ಇನ್ನೊಂದ್ ತಿಂಗಳಲ್ಲಿ ಮನೆ ಬಿಟ್ಟು ಹೋಗ್ತೀನಿ ಅಂತ. ಮೈನಾ ಇನ್ನೊಂದು ತಿಂಗಳಲ್ಲಿ ಮನೆ ಬಿಟ್ಟು ಹೋಗ್ಬೇಕು ಅಂತ ಅವಳು ನನ್ನ ಸೊಸೆ ಅಂತ ನಾಟಕ ಆಡೋಕೆ ಒಪ್ಕೊಂಡಿದ್ದೀನಿ. ಅವಾಗ್ಲೇನೆ ಅವಳು ಈ ಮನೆ ಬಿಟ್ಟು ಹೋಗೋದು. ಅವಳು ಈ ಮನೆ ಸೊಸೆ ಆಗೋದು ಬೇಡ ಅಂತ ಹೇಳಿದಕ್ಕೆ ನನ್ನ ಮಗ ಆ ಲಾಯರು ಪೊಲೀಸ್ನೆಲ್ಲ ಜೊತೆಲೇ ಕರ್ಕೊಂಡು ಬಂದ್ಬಿಟ್ಟಿದ್ದ. ಅದಕ್ಕೆ ಅಮ್ಮ, ಇದೆಲ್ಲ ತುಂಬಾ ದೊಡ್ಡ ಕತೆ, ಆಮೇಲೆ ನಿನಗೆಲ್ಲ ಹೇಳ್ತೀನಿ ನಾನು. ಪೊಲೀಸು ಲಾಯರ್ ಜೊತೆ ಈ ಮನೆಗ್ ಬಂದವಳು ಈ ಮನೆ ಬಿಟ್ಟು ಹೋಗ್ತಾಳೆ ಅಂತ ನಾವ್ ಹೇಗ್ ನಂಬೋದು? ದೇವಸ್ಥಾನದಲ್ಲಿ ನನಗೆ ಭಾಷೆ ಕೊಟ್ಟಿದ್ದಾಳೆ. ನನಗೆ ಗೊತ್ತು ಅದಕ್ಕೆ ಖಂಡಿತ ಅವಳು ಮನೆ ಬಿಟ್ಟು ಹೋಗ್ತಾಳೆ. ಈ ವಿಷಯದಲ್ಲಿ ನನಗೆ ಖಂಡಿತ ಮೈನನ್ ಮೇಲೆ ನಂಬಿಕೆ ಇದೆ. ಇಲ್ಲ ಅದ್ಕೆ ನನಗ್ ನಂಬಿಕೆ ಇಲ್ಲ. ಇಷ್ಟು ದಿನ ಹಾಸ್ಟೆಲ್ ಇರೋಳ್ನ ಮನೆಗ್ ಕರ್ಕೊಂಡ್ ಬಂದಿದ್ದಾನೆ. ಮನೆಗ್ ಬಂದ್ಮೇಲೆ ಇಬ್ರು ಸಂಸಾರ ಶುರು ಮಾಡಿದ್ದಾರೆ. ಇಂಥ ಟೈಮಲ್ಲಿ ಅವಳು ಮನೆ ಬಿಟ್ಟು ಹೋಗ್ಬಿಡ್ತಾಳಾ? ಇಲ್ಲ, ಈ ಮನೇಲಿ ನನ್ನ ಮಗಳಿಗೆ ಒಳ್ಳೆ ಜೀವನ ಸಿಗತ್ತೆ ಅನ್ನೋ ನಂಬಿಕೆ ನನಗಿಲ್ಲ ಅದ್ಕೆ. ಅಯ್ಯೋ ಅದಕ್ಕೆ ಹಾಗೆಲ್ಲ ಏನೂ ಇಲ್ಲ. ಇಬ್ರು ಒಂದೇ ಮನೇಲಿ ಇದ್ದಾರೆ ಅನ್ ಮಾತ್ರಕ್ಕೆ ಅವ್ರೇನು ಸಂಸಾರ ಮಾಡ್ತಾ ಇಲ್ಲ. ಅವಳು ಗರ್ಭಿಣಿ ಬೇರೆ, ನೀವು ದೊಡ್ಡವರು, ಇದು ನಿಮಗೆ ಗೊತ್ತಾಗಲ್ವ ಅದಕ್ಕೆ? ಈಗಾಗಲೇ ಅವಳು ಬಂದು 1 ವಾರ ಆಯಿತು. ಇನ್ನು 3 ವಾರದಲ್ಲಿ ಈ ಮನೆ ಬಿಟ್ಟು ಹೊರಟೋಗ್ತಾಳೆ. ಅವಳು ಹೋದ ತಕ್ಷಣ ತುಳಸಿನ ನನ್ನ ಮಗನ ಕೊಟ್ಟು ಮದುವೆ ಮಾಡಿ ಮನೆ ತುಂಬಿಸ್ಕೊಳ್ಳೋದಷ್ಟೇ ಬಾಕಿ. ಹೌದಮ್ಮ, ಅತ್ತೆ ಹೇಳೋ ಮಾತನ್ನ ಸ್ವಲ್ಪ ನಂಬು ನೀನು. ನಾನು ಅತ್ತೆ ಇಬ್ರು ಅವಳನ್ನ ಈ ಮನೆಯಿಂದ ಆಚೆ ಹಾಕೋದಕ್ಕೆ ಎಲ್ಲ ರೀತಿ ಪ್ಲಾನು ಮಾಡ್ಕೊಂಡಿದ್ದೀವಿ. ಅದಕ್ಕೆ ಈ ವಿಷಯದಲ್ಲಿ ನೀವು ನನ್ನ ನಂಬಲೇಬೇಕು. ನಿಮ್ಗೇನಾದರೂ ನನ್ನ ಹತ್ರ ಜಗಳ ಮಾಡಬೇಕು ಅಂತಿದ್ರೆ ಅವರೆಲ್ಲ ಹೋದ್ಮೇಲೆ ಜಗಳ ಆಡಿ. ಈಗೇನಾದರೂ ನಾವು ಗಲಾಟೆ ಮಾಡಿಕೊಂಡ್ರೆ ಮುಂದೆ ತೊಂದರೆ ಆಗೋದು ನಮ್ಮ ತುಳಸಿ ಜೀವನಕ್ಕೆ. ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಹಲೋ ಚೇತುಣ್ಣ, ಅಪ್ಪ ಅಮ್ಮನ್ನ ಬಸ್ ಸ್ಟಾಪ್ ಹತ್ರ ಡ್ರಾಪ್ ಮಾಡಬೇಕು. ಹಂಗೆ ಮನೆ ಹತ್ರ ಬಂದ್ಬಿಡಿ. ಸರಿ. ಹಾ. ಏನ್ರಿ ಇದು? ಮನೇಲೇ ಇರಿ ಅಂತ ಹೇಳಿದ್ರೆ ಊರಿಗೆ ಹೋಗ್ತೀವಿ ಅಂತ ಕೂತಿದ್ದಾರೆ. ಇದ್ ಸರಿನಾ? ಧ್ರುವ ಅವ್ರ ಅಮ್ಮ ನಡ್ಕೋತಿರೋ ರೀತಿಗೂ ನಿಮ್ಮ ಅಪ್ಪ ಅಮ್ಮ ನಡ್ಕೋತಿರೋ ರೀತಿಗೂ ಒಂದಕ್ಕೊಂದು ಸಂಬಂಧನೇ ಇಲ್ಲ. ರಾಧಾ, ಅಪ್ಪ ಅಮ್ಮ ಬಂದಿದ್ದು ಒಳ್ಳೇದೇ ಆಯ್ತಲ್ಲ ಬಿಡು. ಮೈನ ಖುಷಿಯಾಗಿಲ್ವೇನೋ ಅಂತ ಡೌಟ್ ಇತ್ತು. ನಾವ್ ಎಷ್ಟೇ ಹೇಳಿದ್ರು ನಮ್ಮ ಮಾತೇ ಕೇಳ್ತಿರ್ಲಿಲ್ಲ. ಈ ಕಣ್ಣಾರೆ ನೋಡಿದ್ಮೇಲೆ ಅವ್ರಿಗೆ ಸಮಾಧಾನ ಆಯ್ತಾ? ನೋಡು ಎಷ್ಟು ಖುಷಿಯಾಗಿ ಹೊರಟಿದ್ದಾರೆ. ರಾಧಾ, ನೀನ್ ಏನು ಚಿಂತೆ ಮಾಡ್ಬೇಡ, ಎಲ್ಲ ಸರಿ ಹೋಗುತ್ತೆ. ರಾಧಾ, ಆಟೋ ಬರೋ ಹೊತ್ತಾಯ್ತು, ನೀನು ಹೋಗಿ ಅಪ್ಪ ಅಮ್ಮನ್ ಕರ್ಕೊಂಡ್ ಬಾ. ನಮಗಂತೂ ಬಹಳ ಸಂತೋಷ ಆಯ್ತು. ನೀವು ನಮ್ಮನ್ನ ಚೆನ್ನಾಗಿ ಸತ್ಕರಿಸಿದ್ರಿ. ನೋಡಿದ್ದು ಒಂದೇ ದಿನದಲ್ಲಾದ್ರೂ ಎಷ್ಟೋ ವರ್ಷದ ಸಂಬಂಧ ಅನ್ನೋ ಹಾಗೆ ನಮ್ಮನ್ನ ನೋಡ್ಕೊಂಡ್ರಿ. ಅದರಲ್ಲೂ ಧ್ರುವ ಮತ್ತೆ ಮೈನಾ ಈ ಮನೇಲಿ ಇಷ್ಟೊಂದು ಸಂತೋಷವಾಗಿದ್ದಾರಲ್ಲ, ನಮ್ಗಿನ್ನೂ ಸಂತೋಷ ಆಯ್ತು. ಅತ್ತೆ ಸೊಸೆ ಇಬ್ರು ಎಷ್ಟು ಅನ್ಯೂನ್ಯವಾಗಿದ್ದೀರಾ. ಇದನ್ನೆಲ್ಲ ನೋಡೋ ಸೌಭಾಗ್ಯ ನಮಗ್ ಸಿಕ್ತು. ನಿಮ್ಮಿಂದ ಕಲಿಬೇಕಾಗಿರೋದು ಬೇಕಾದಷ್ಟಿದೆ. ನೀವ್ ಯಾವಾಗ್ಲೂ ಹೀಗೆ ಅನ್ಯೂನ್ಯವಾಗಿರಿ. ಊರಿಂದ ಇಷ್ಟು ದೂರ ಬಂದು ತುಳಸಿ ಅಮ್ಮನವ್ರು ನೋಡಿ ಇನ್ನೂ ಖುಷಿ ಆಯ್ತು. ಅಮ್ಮ, ನೀವೆಲ್ರೂ ನಮ್ಮೂರಿಗೆ ಬರ್ಬೇಕು. ನಾವು ನೀವು ಎಲ್ರೂ ಹಳ್ಳಿಯವರೇನೆ, ಎಲ್ಲ ಅಣ್ಣ ತಮ್ಮಂದಿರ ತರ ಇರ್ಬೇಕು. ನಾವು ಹಾಗೆಲ್ಲ ಗೊತ್ತಿಲ್ದಿರೋರ್ ಮನೆಗ್ ಬರಲ್ಲ, ನಮ್ಗ ಅಭ್ಯಾಸ ಇಲ್ಲ. ಅಂಕಲ್, ದಯವಿಟ್ಟು ನಮ್ಮ ಅತ್ತೆ ಹೇಳಿದ್ದನ್ನ ಮನ್ಸ್ ಕಚ್ಕೋಬೇಡಿ. ಪರವಾಗಿಲ್ಲಪ್ಪ, ಹಳ್ಳಿಲಿ ಕೆಲವ್ರು ಮಾತಾಡೋದೇ ಹೀಗೆ, ನಮಗ್ ಗೊತ್ತು ಬಿಡಿ. ಹೊರಡೋಣ. ಅತ್ತೆ ಮಾವ, ಆಟೋ ಬಂದಿದೆ, ಹೊರಡೋಣ. ನಾವಿನ್ ಬರ್ತೀವಿ. ಸರಿ ಅಂಕಲ್. ದೀಪಕ್ ವಿಚಾರ ಮರಿಬೇಡಮ್ಮ. ಸರಿ ಅತ್ತೆ. ಒಂದ್ಸರಿ ಹೇಳಿದ್ರೆ ಗೊತ್ತಾಗಲ್ಲಮ್ಮ, ಪದೇ ಪದೇ ಹೇಳ್ತಾನೆ ಇರ್ಬೇಕು. ಅದಕ್ಕೆ ಇನ್ನೊಂದ್ಸರಿ ನೆನಪಿಸ್ತಾ ಇದ್ದೀವಿ. ನಮಗೂ ನಿಮ್ ಜೊತೆ ಇರ್ಬೇಕು ಅಂತ ತುಂಬಾ ಆಸೆ ಇದೆ. ಅದನ್ನ ನಿನ್ ಗಂಡಂಗ್ ಅರ್ಥ ಮಾಡ್ಸಮ್ಮ. ನನಗೂ ಮೈನಾ ಮತ್ತೆ ಅವ್ರ ಅತ್ತೆಯವ್ರನ್ನ ನೋಡಿದ್ಮೇಲೆ
ನಮ್ಮನೇಲೂ ನಮ್ಮ ಸೊಸೆ ಹೀಗೆ ಇರಬೇಕು ಅಂದ್ಬಿಟ್ಟು ಆಸೆ ಆಗ್ತಾ ಇದೆ. ಎಲ್ಲರೂ ಒಗ್ಗಟ್ಟಾಗಿದ್ರೆ ಅದರಲ್ಲಿರೋ ಖುಷಿನೇ ಬೇರೆ. ಸಣ್ಣ ಪುಟ್ಟ ಕಷ್ಟಗಳು ಬಂದು ಹೋಗ್ತಾ ಇರುತ್ತೆ, ಆದರೆ ಒಗ್ಗಟ್ಟಾಗಿದ್ರೆ ಅದರಲ್ಲಿ ಸಿಗೋ ಖುಷಿ ನೆಮ್ಮದಿ ಬೇರೆಲ್ಲೂ ಸಿಗಲ್ಲ. ಏ ಧ್ರುವ, ನನ್ನ ಮಗನಿಗೆ ಟ್ರಾನ್ಸ್ಫರ್ ಬಗ್ಗೆ ಯಾರಾದರೂ ಇದ್ರೆ ಸ್ವಲ್ಪ ಇನ್ಫ್ಲೂಯೆನ್ಸ್ ಮಾಡಿಸು. ನಾನು ಮಾತಾಡಿ ಪ್ರಯತ್ನ ಪಡ್ತೀನಿ ಅಂಕಲ್. ಸರಿ, ನವೀನ್ ಬರ್ತೀವಿ. ನಮಸ್ಕಾರ. ನವೀನ್ ಬರ್ತೀವಿ. ಆರೋಗ್ಯ ಚೆನ್ನಾಗಿ ನೋಡ್ಕೊಳಮ್ಮ. ಸರಿ ಮಾವ. ಬರ್ತೀವಿ. ಮೈನವ್ರೆ, ನಾನು ಅವ್ರನ್ನ ಬಿಟ್ಬಿಟ್ಟು ನೀವು ಬಿಟ್ಟು ಬನ್ನಿ, ನಾನು ಹೋಗ್ತೀನಿ. ನೋಡಿದ್ರ ಅದ್ಕೆ ಅವರೆಲ್ಲ ಎಷ್ಟು ಸಂತೋಷವಾಗಿದ್ದಾರೆ. ಅವ್ರು ಸಂತೋಷವಾಗಿದ್ರೆ ನಾವು ಸಂತೋಷವಾಗಿರಕ್ಕಾಗಲ್ಲ, ನಮ್ಮ ಕುಟುಂಬದವರು ಸಂತೋಷವಾಗಿರಕ್ಕಾಗಲ್ಲ.